ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಬೇಗ ಎದ್ದೊಳಕ್ಕಾಗಲಿಲ್ಲ, ರಾತ್ರಿ ಸ್ವಲ್ಪ ಎಡಿಟಿಂಗ್ ಇತ್ತು, ಮಲ್ಕೊಳ್ಳೋ ಅಷ್ಟೊತ್ತಿಗೆ 12:30 ಆಯಿತು. ಸೊ ಮಲ್ಕೊಳ್ಳೋಕ್ಕಾಗಲಿಲ್ಲ ಬೇಗ, ಮತ್ತು ಬೆಳಗ್ಗೆ ಬೇಗ ಎದ್ದೊಳಕ್ಕಾಗಲಿಲ್ಲ. 4:15ಗೆ ಎಚ್ಚರ ಆಯಿತು. 4:15ಗೆ ಅಲಾರಾಮ್ ಇಟ್ಟು ಮಲಗಿದ್ದೀನಿ. ಎಚ್ಚರ ಆಯಿತು, ಇಷ್ಟೊತ್ತಿಗೆ ಏನು ಎದ್ದೊಳೋದು, ನಿದ್ದೆ ಎಳೀತಾ ಇತ್ತು. ಸೊ ಮಲ್ಕೊಂಡೆ, ಮತ್ತೆ ನೋಡಿದ್ರೆ 5:45 ಆಗೋಗಿತ್ತು. ಅಯ್ಯೋ ಅಂದ್ಬಿಟ್ಟು ಅವಾಗ ಇನ್ನೂ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಹಿಂಗೋ ಲೇಟ್ ಆಗಿದೆಯಲ್ಲ, ಇನ್ನೂ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೋಳೋಣ ಅಂತೇಳಿ 6:15ಗೆ ಎದ್ದಿದ್ದೀನಿ. ಇವತ್ತು ಎಕ್ಸಸೈಸ್ ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೆ ಇವಾಗ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಮಗಳನ್ನ ಸ್ಕೂಲ್ಗೆ ಕಳಿಸಿ, ಯೋಗಿತನ ಸ್ಕೂಲ್ಗೆ ಕಳಿಸಿ ಇವಾಗ ಒಂದು 1/2 ಅವರ್ ಎಕ್ಸಸೈಸ್ ಮಾಡೋಣ ಅಂತ ಹೇಳಿ ಮಾಡ್ತಾ. ಒಂದಿನ ಎಕ್ಸಸೈಸ್ ಮಿಸ್ ಆಗಿದೆ ಅಂದರೆ ಏನೋ ಕಳ್ಕೊಂಡಿದ್ದೀವಿ, ಏನೋ ಮಿಸ್ ಆಗ್ತಿದೆ ಅನ್ನೋ ಥರನೇ ಅನಿಸ್ತಾ ಇದೆ. ಸೊ ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ನೋಡಿ ನನಗೆ ಇವಾಗ ಈ ರೀತಿ ರಿಸ್ಕ್. ಅಂದರೆ ಬೆಳಗ್ಗೆ ಯೋಗಿತನ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ಒಂದು 1/2 ಅವರು ಮಾಡ್ತಿದ್ದೀನಿ. ಸೊ ಬೇಗ ಮಾಡ್ತಾಯಿದ್ದೀನಿ. ಅದೇ ಬೇಗ ಎದ್ದಿದ್ರೆ ಸ್ವಲ್ಪ ನಿಧಾನಕ್ಕೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಇವಾಗ ಲೇಟ್ ಆಗಿದ್ದಕ್ಕೆ ಸೊ ಒಂದು ಅರ್ಧ ಗಂಟೆಯಲ್ಲೇ ಮುಗಿಸ್ಬಿಟ್ಟೆ. ನಾನು ಮಾಡ್ತಾ ಇರೋಂಥ ಎಕ್ಸಸೈಸು ನಿಜವಾಗ್ಲೂ ಬಾಡಿಗೆ ತುಂಬಾ ಎಫೆಕ್ಟು ಗೊತ್ತಾ, ಅಂದರೆ ತುಂಬಾ ಎಫೆಕ್ಟ್ ಕೊಡುತ್ತೆ. ಫುಲ್ ಬಾಡಿ ವರ್ಕೌಟ್ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ. ನಾನು ಎಲ್ಲ ಯೂಟ್ಯೂಬಲ್ಲೇ ನೋಡಿಕೊಂಡು ಮಾಡ್ತಾ ಇರೋವಂಥದ್ದು. ಬಟ್ ಇವಾಗ ಫೋನ್ ವಿಡಿಯೋ ಮಾಡ್ತಾ ಇದ್ದೀನಲ್ವ, ನನಗೆ ನೆನಪು ಬಂದಿರೋ ಮಾತ್ರ ಇವಾಗ ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಮಾಡಿ ಮನೆಯಲ್ಲಿ ಅಟ್ಲೀಸ್ಟ್ ಒಂದು ಒಂದು 20 ನಿಮಿಷ 30 ನಿಮಿಷನಾದರೂ ಎಕ್ಸಸೈಸ್ ಮಾಡೋದಕ್ಕೆ ಟ್ರೈ ಮಾಡಿ. ಸ್ವಲ್ಪ ದಿನ ಕಷ್ಟ ಆಗುತ್ತೆ ಅಷ್ಟೇ, ಒಂದು 2-3 ದಿನ ಆಮೇಲೆ ಅಡ್ಜಸ್ಟ್ ಆಗೋಗ್ಬಿಡುತ್ತೆ ಬಾಡಿಗೆ. ನಾನು ಫಸ್ಟ್ ಮಾಡಿದಾಗ 1-2 ಡಿಪ್ಸ್ ಮಾಡೋದು, ಯಪ್ಪ ನನ್ನ ಕೈಲಿ ಆಗ್ತಾಯಿಲ್ಲ, ಯಾಕೆ ನನಗೆ ಈ ಕಷ್ಟ ಅನ್ನೋ ಥರ ಅನಿಸ್ಬಿಡೋದು. ಆಮೇಲೆ ಇಲ್ಲ ನಾನು ಮಾಡಲೇಬೇಕು ಅಂತ ನಾನು ಮಾಡ್ತಾಯಿದ್ದೆ. ಸೊ ಇವಾಗ ಒಂದು ತಕ್ಕ ಮಟ್ಟಿಗೆ ಮಾಡ್ಕೊಂಡು ಹೋಗ್ತೀನಿ. 1 ಅವರ್ ಬೇಕಾದರೂ ನಾನು ಎಕ್ಸಸೈಸನ್ನು ಮಾಡ್ತೀನಿ. ನನಗೆ ಅಷ್ಟೊಂದು ಆಯಾಸ ಅಂತ ಏನೂ ಅನಿಸೋದಿಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ತೀನಿ. ಸೊ ಇವಾಗ ಒಂದು 20 ಡಿಪ್ಸ್ 30 ಡಿಪ್ಸ್ವರೆಗೂ ಮಾಡ್ತೀನಿ. ಖುಷಿ ಆಗುತ್ತೆ. ಹಿಂದೆದಕ್ಕೂ ಇವಾಗೂ ನೆನೆಸ್ಕೊಂಡಾಗ ಆವಾಗೆಲ್ಲ ಮಾಡೋಕ್ಕೆ ಆಗ್ತಿಲ್ಲ, ಇವಾಗ ಎಷ್ಟು ಬೇಕಾದರೂ ನಾನು ಮಾಡ್ಬೋದಪ್ಪ ಅನ್ನೋ ಥರ ಒಂದು ರೀತಿ ಬಾಡಿ ಎಲ್ಲ ಫ್ಲೆಕ್ಸಿಬಲ್ ಆಗೋಗ್ಬಿಡುತ್ತೆ ಗೊತ್ತಾ. ತುಂಬ ಚೆನ್ನಾಗಿರುತ್ತೆ. ಆ ಒಂದು ದಿನ ಅಂತೂ ಸೂಪರ್ ಡೂಪರ್ ಆಗಿರುತ್ತೆ. ಒಂದು ದಿನ ಏನಾದರೂ ಮಾಡಲಿಲ್ಲ ಅಂದರೆ ಮಿಸ್ ಮಾಡಿಕೊಂಡೆ ನಾನು ಅನ್ನೋ ಥರನೇ ಅನಿಸ್ತಾ ಇರುತ್ತೆ. ಬಟ್ ಯಾವತ್ತೂ ಮಿಸ್ ಆಗಲಿಲ್ಲ, ನಾನು ಹೇಳ್ತಾ ಇರೋದು. ನೋಡಿ ನಂಗೆ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಥರ ಅನಿಸ್ತಾ ಇತ್ತು. ಆಗಿದ್ದಾಗಲಿ ಇವತ್ತು ಮಾಡೇ ಬಿಡೋಣ ಅಂತ ಹೇಳಿಬಿಟ್ಟು ಮಗುನ ಸ್ಕೂಲ್ಗೆ ಕಳಿಸ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಈ ರೀತಿ ಇರುತ್ತೆ ನನ್ನ ಎಕ್ಸಸೈಸು ಯಾವಾಗ್ಲೂ. ಅಂದರೆ ನನ್ನ ಒಂದು ವ್ಯಾಯಾಮ ಈ ರೀತಿ ಇರುತ್ತೆ. ಸಿಂಪಲಾಗೇ ಇದೆ ನೋಡೋದಕ್ಕೆ, ಬಟ್ ನಮ್ಮ ದೇಹದ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇರುತ್ತೆ ಅದು ನಮಗೆ ಮಾತ್ರನೇ ಗೊತ್ತು. ಫುಲ್ಲು ಸ್ವೆಟ್ ಆಗ್ತಾ ಇರ್ತೀವಿ, ಫುಲ್ ಬಾಡಿ ಎಲ್ಲ ಪೇಯ್ನ್ ಆಗ್ತಾ ಇರುತ್ತೆ ಆ ಒಂದು ಎಕ್ಸಸೈಸ್ ಮಾಡೋವಾಗ. ಸಖತ್ತಾಗಿರುತ್ತೆ. ಇನ್ನು ಚಕ್ರಾಸನನ ನಾನು ಸುಮಾರು 3 ತಿಂಗಳಿಂದ ಟ್ರೈ ಮಾಡ್ತಾನೆ ಇದ್ದೀನಿ, ಬಟ್ ಆಗ್ತಾನೇ ಇಲ್ಲ. ನೋಡಿ ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ ಗೊತ್ತಾ, ಪರ್ಫೆಕ್ಟಾಗಿ ಬರ್ತಾನೆ ಇಲ್ಲ. ಯಾವಾಗ ಮಾಡ್ತೀನೋ, ನನಗಂತೂ ಇದನ್ನು ಮಾಡಲೇಬೇಕು ಅಂತ ನಾನು ಹಠ ಹಿಡಿದು ಬಿಟ್ಟಿದ್ದೀನಿ. ಮಾಡಲೇಬೇಕು ಚಕ್ರಾಸನ, ನಾನು ಮಾಡಲೇಬೇಕು ಅಂತ ಹಠ ಹಿಡಿದುಬಿಟ್ಟಿದ್ದೀನಿ. ಸೊ ನೋಡೋಣ ಯಾವಾಗ ಮಾಡ್ತೀನೋ ಏನೋ ಗೊತ್ತಿಲ್ಲ. ದಿನಾ ಟ್ರೈ ಮಾಡ್ತೀನಿ, ನನಗೆ ನೆನಪು ಬಂದಾಗೆಲ್ಲನೂ ನಾನು ಟ್ರೈ ಮಾಡ್ತಾನೆ ಇರ್ತೀನಿ. 3 ತಿಂಗಳಿಂದ ಮಾಡ್ತಾ ಇರೋವಂಥದ್ದು, ಬಟ್ ಆಗ್ತಾನೇ ಇಲ್ಲ. ನೋಡೋಣ ಅದು ಯಾವಾಗ ಬರುತ್ತೋ ಪರ್ಫೆಕ್ಟಾಗಿ ಅಂತ. ಅದು ಗಟ್ಟಿನೋ ನಾನು ಗಟ್ಟಿನೋ ನೋಡೇ ಬಿಡಬೇಕು ಅಂತ ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ಇನ್ನು ಮುಗೀತು ನನ್ನ ಒಂದು ಎಕ್ಸಸೈಸು. ಇವತ್ತು ಸ್ವಲ್ಪ ಬೇಗನೆ ಮಾಡಿದೆ. ಎಷ್ಟು ಟೈಮು 1/2 ಅವರ್ ಆಗಿದೆ ನಾನು ಸ್ಟಾರ್ಟ್ ಮಾಡಿ. ಓಕೆ, ಇದು ಸಿಂಪಲ್ಲಾಗಿ ನಾನು ಯಾವಾಗಲೂ ಮಾಡೋವಂಥ ಎಕ್ಸಸೈಸು. ಜಾಸ್ತಿ ಯೋಗನೇ ಮಾಡ್ತೀನಿ. ಅವಾಗೆಲ್ಲ ತುಂಬ ಎಕ್ಸಸೈಸ್ ಮಾಡ್ತಿದ್ದೆ. ಸೊ ಇವಾಗ ಜಾಸ್ತಿ ಯೋಗನೇ ಮಾಡ್ತೀನಿ. ಈ ರೀತಿ ಇತ್ತು ಎಕ್ಸಸೈಸ್. ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಕಳೆಯುತ್ತೆ ಏನು ಅನ್ನೋದನ್ನು ನೋಡೋಣ. ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ. ನಾಳೆ ಹಬ್ಬ ಅಲ್ವಾ, ಎಷ್ಟು ಕೆಲಸ ಇದೆ ಅಂದರೆ ಎಲ್ಲ ನಾನು ನೆನ್ನೆ ಮುಗಿಸೋ ಕೆಲಸ ಇದೆ. ದೇವ್ರ ಸಾಮಾನು ಎಲ್ಲ ಉಜ್ಜಬೇಕು, ದೇವ್ರ ಫೋಟೋ ಎಲ್ಲ ಉಜ್ಜಬೇಕು, ದೇವ್ರ ಮನೆ ಕ್ಲೀನ್ ಮಾಡಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ ಇವತ್ತು. ನೋಡೋಣ ಯಾವ ರೀತಿ ನಡೆಯುತ್ತೆ ಏನು ಅನ್ನೋದನ್ನು ನೋಡೋಣ. ಓಕೆ ಡನ್, ಬನ್ನಿ ಇವತ್ತಿನ ದಿನ ನೋಡೋಣ. ಬನ್ನಿ ನನ್ನ ವೆಯ್ಟ್ ಎಷ್ಟಿದೆ ಅಂತ ನೋಡೋಣ. ಸೊ ನೋಡ್ತಿರ್ಬೋದು, ನನ್ನ ವೆಯ್ಟ್ ಬಂದು 73.35. ಲಾಸ್ಟು ನಾನು ತೋರಿಸಿದಾಗ 74.10 ಇದ್ದಿದ್ದು. ಆಲ್ಮೋಸ್ಟ್ ಒಂದು 3/4 kg ಆಗೋಷ್ಟು ಕಮ್ಮಿ ಆಗಿದ್ದೀನಿ. ಒಂದು 4-5 ದಿನದ ಒಳಗಡೆ ಒಂದು 3/4 kg ಆಗೋಷ್ಟು ಕಮ್ಮಿ ಆಗಿದ್ದೀನಿ. ಖುಷಿ ಆಗುತ್ತೆ ನಿಜವಾಗ್ಲೂ. ವೆಯ್ಟ್ ಚೆಕ್ ಮಾಡ್ಕೊಂಡಾಗೆಲ್ಲ ಏನೋ ಒಂಥರ ಖುಷಿ.
ನಾನು ತೋರಿಸೋ ವೆಯ್ಟ್ ಲಾಸಲ್ಲಿ ನಿಜವಾಗ್ಲೂ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಗೊತ್ತಾ ನೀವು. 2 ಟೈಮ್ಸ್ ಊಟ ಯಾಕಪ್ಪ ಮಾಡೋಕ್ಕಾಗೋದಿಲ್ಲ. ಬೆಳಗ್ಗೆ 11:30ಗೆ ತಿಂತೀವಿ, ಹೊಟ್ಟೆ ತುಂಬ ಊಟ ಮಾಡಿ. ಯಾರು ಅರ್ಧಂಬರ್ಧ ಊಟ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಹೊಟ್ಟೆ ತುಂಬ ಊಟ ಮಾಡಿ 4 ಗಂಟೆವರೆಗೂ ನಿಮ್ಗೆ ಹಸುವಾದರೆ ಕೇಳಿ ನನ್ನ. ಹಸುವು ಆಗೋದಿಲ್ಲ. ಒಂದು 4 ಗಂಟೆ ಮೇಲೆ ನಿಮ್ಗೆ ಬೇಕಾದರೆ ಡ್ರೈ ಫ್ರೂಟ್ಸೋ ಅಥವಾ ಒಂದು ಸ್ಪೂನ್ ತುಪ್ಪನೋ ಅಥವಾ ಒಂದು ಹಣ್ಣು ಏನೋ ಒಂದು ತಗೊಳ್ಳಿ, ಓಕೆನಾ. ಸೊ ಆಮೇಲೆ ನಾರ್ಮಲಾಗಿ ಡಿನ್ನರ್ ಮುಗಿಸ್ಕೊಂಬಿಡಿ. ಆದಷ್ಟು ಒಂದು 5:30 6 ಗಂಟೆ ಒಳಗಡೆ ಡಿನ್ನರ್ ಮುಗಿಸ್ಕೊಂಬಿಟ್ರೆ ಮತ್ತೆ ನೀವು ಬೆಳಗ್ಗೆಗೆ 11:30ಗೋ 10:30ಗೋ ಅದು ಕರೆಕ್ಟಾಗಿ ಸರಿ ಹೋಗುತ್ತೆ, ಓಕೆನಾ. ಸೊ ಆರಾಮಾಗಿ ಮಾಡ್ಬೋದು. ಜಾಸ್ತಿ ತರಕಾರಿ ಹಣ್ಣುಗಳನ್ನು ತಗೊಳ್ಳಿ, ಒಂದು ಸ್ವಲ್ಪ ಊಟ ಮಾಡಿ ಅಷ್ಟೇ. ಆದಷ್ಟು ಈ ರೈಸ್ ಸ್ವಲ್ಪ ಸ್ಕಿಪ್ ಮಾಡಿದ್ರೆ ಒಳ್ಳೆಯದು. ಮುದ್ದೆ ತಿನ್ನಿಪ್ಪ, ಮುದ್ದೆ ತಿಂದವನಿಗೆ ಏನೋ ಹೇಳ್ತಾರೆ ಗಾದೆ ಮಾತು ಚೆನ್ನಾಗಿದೆ ಅದು. ಸೊ ಹಾಗೆ ಇನ್ನು ನಾನು ಹಬ್ಬದ ಕೆಲಸನ ಮಾಡ್ತಾಯಿದ್ದೀನಿ. ಒಂದು ಕಡೆಯಿಂದನೂ ಎಷ್ಟು ಕೆಲಸ ಮಾಡಿದ್ರೂ ಮನೇಲಿ ಇದ್ದೇ ಇರುತ್ತೆ ಗೊತ್ತಾ. ದಿನಾ ಮಾಡ್ತಾಯಿರಲಿ, ಡೈಲಿ ಮಾಡ್ತಾ ಇದ್ರೂ ಕೆಲಸಕ್ಕೆ ಮಾತ್ರ ಅಂತ್ಯ ಅನ್ನೋದೇ ಇಲ್ಲ. ಇನ್ನು 11:30ಗೆ ನಾನು ಊಟ ಇತ್ತು. ಊಟ ಮಾಡ್ತಾಯಿದ್ದೀನಿ ಆಲ್ರೆಡಿ. ಹುರುಳಿಕಾಳು ಹುಳಿ, ಹಳ್ಳಿ ಸೊಬಗಿನ ಊಟ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ ಗೊತ್ತಾ, ಸೂಪರಾಗಿದೆ. ಇದು ಮಳೆಗಾಲಕ್ಕಂತೂ ಸಕ್ಕತ್ತಾಗಿರುತ್ತೆ ಈ ಸಾಂಬಾರು. ಹುರುಳಿಕಾಳು ಹುಳಿ ಯಾರ್ಯಾರೆಲ್ಲ ಮನೇಲಿ ಮಾಡ್ತೀರಾ ಈ ಥರ ಒಂದು ಸಾಂಬಾರು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸಾಯಂಕಾಲ ಲೈಟಾಗಿ ಅವಲಕ್ಕಿ ತೊಗೊಂಡಿದ್ದು, ಇವಾಗ 11:15 ಆಯಿತು. ಎಷ್ಟು ಹಸುವಾಗ್ತಿರ್ಬೇಡ, ಅದಕ್ಕೆ ಹೇಳೋದು, ಹಸುವಾದಾಗ ಅನ್ನದ ಬೆಲೆ ಗೊತ್ತಾಗುತ್ತೆ, ಊಟದ ಬೆಲೆ ಗೊತ್ತಾಗುತ್ತೆ. ತಿಂತಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ನೆನಪಾಗುತ್ತೆ. ಯಾವುದಪ್ಪ ಅಂದರೆ, ಅವರೊಬ್ಬರು ಹೇಳ್ತಾರೆ, ಬಾಕೋ ಹುರಿದುರುಳಿಕಾಳು ಹುಳಿ ಮಾಡಿಬಿಟ್ಟು ಮುದ್ದೆ ಮಾಡಿದ್ದೀನಿ, ಬಾ ತಿನ್ಬಾ, ಬಲೆ ಸಣ್ಣಗದೆ ಅಂತ ಹೇಳ್ತಾರೆ ನೋಡಿ. ಸ್ವಲ್ಪ ಟಮಾಟ, ಹುಣಸೆ ಹಣ್ಣು, ಈರುಳ್ಳಿ ಎಲ್ಲ ಇಟ್ಬಿಟ್ಟು ಹುರಿದುರುಳಿಕಾಳು ಸಾಂಬಾರು ಮಾಡಿದ್ದೀನಿ ಬಾ, ಸಾರು ಮಾಡಿದ್ದೀನಿ ಬಾ, ಸಾಂಬಾರಲ್ಲ ಸಾರು ಮಾಡಿದ್ದೀನಿ ಬಾ, ಉಂಡು ಬಾ, ಬಲೆ ಸಂದಾಗೈತೆ. ಏನು ಸಕ್ಕತ್ತಾಗಿ ಮಾತಾಡ್ತಾರಲ್ಲ ಅವರು, ನನಗೆ ತುಂಬ ಇಷ್ಟ ಅವ್ರು ಮಾತಾಡೋಂಥ ಮಾತು. ಬಾಕೋ ತಿನ್ಬಾಕೋ ಅಂತ. ಸೌತೆಕಾಯಿ ಮತ್ತು ಕ್ಯಾರೆಟ್ ತಗೊಂಡು, ಇದು ಫ್ರೂಟ್ಸ್ ಎಲ್ಲ ಏನು ತೊಗೊಂಡಿಲ್ಲ, ಬೆಳಗ್ಗೆ ತೊಗೊಂಡು 10 ಗಂಟೆಗೆ. ಸೂಪರ್. ಖಾಲಿ ಮಾಡಿ ಇವತ್ತಂತೂ ಎಷ್ಟು ಕೆಲಸ ಇದೆ ಅಂತ ನೆನೆಸ್ಕೊಂಡ್ರೇ ಭಯ ಆಗ್ತಾಯಿದೆ ನನಗೆ. ಸೂಪರಾಗೈತೆ. ಇದು ಹಾರ್ಸ್ಗ್ರಾಮ್ ದೇಹಕ್ಕೆ ಪುಷ್ಟಿ ಕೊಡುತ್ತೆ, ಅದಕ್ಕೆ ಹೇಳೋದು ಕುದುರೆಗೆ ತಿನ್ನಿಸೋ ಬೀಜ ಅಂತ. ಏನೇನೋ ಪಲಾವ್ ಅಂತೆ, ಟೊಮೊಟೊ ಬತ್ತಂತೆ, ಏನೇನೋ ಟಿಫನ್ಗಳೆಲ್ಲ ಮಾಡ್ಕೊಂಡು ತಿಂತಾರೆ. ಅಚ್ಚುಕಟ್ಟಾಗಿ ಮುದ್ದೆ ಈ ಥರ ಸಾಂಬಾರಲ್ಲಿ ಮಾಡ್ಕೊಂಡು ತಿಂದರೆ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಕೆಲವು ಕಡೆ ಈ ಥರ ಸಾಂಬಾರುಗಳೇ ಮಾಡೋದಿಲ್ಲ. ನಮ್ಮನೇಲಿ ಬಿಡಪ್ಪ ಎಲ್ಲನೂ ಮಾಡ್ತೀವಿ ನಾವು. ಮುದ್ದೆಗೆ ಬೇಕಾಗಿರೋಂಥ ಸಾಂಬಾರುಗಳು ಅಚ್ಚುಕಟ್ಟಾಗಿ ಮಾಡಿಕೊಂಡು ರುಚಿ ರುಚಿಯಾಗಿ ತಿಂತೀವಿ. ಅವರು ಪಲಾವು ಇನ್ನೊಂದು 3 ತಿಂದ್ಕೊಂಡು ಜೀವನ ಮಾಡಿದ್ರೆ ನಾವು ಮುದ್ದೆಗಳು ತಿಂದ್ಕೊಂಡು ಜೀವನ ಮಾಡೋದು ಹಾಗೆ. ಓಕೆ, ಸಿಗ್ತೀನಿ ನಾನು ಆಮೇಲೆ. 12 ಗಂಟೆ ಆಗೋಯ್ತು. ಇನ್ನೊಂದು ಅವರ್ಗೆ ಮಗಳನ್ನ ಕರ್ಕೊಂಬರ್ಬೇಕು. ಬಟ್ಟೆಗಳಿದ್ದಾವೆ, ವಾಶ್ ಮಾಡಬೇಕು. ನಿನ್ನೆ ಎಲ್ಲನೂ ಮಿಷಿನ್ಗೆ ಹಾಕಿದ್ದೆ. ಇವು ಬೆಡ್ಶೀಟ್ಗಳೆಲ್ಲ ಮಿಷಿನ್ಗೆ ಹಾಕ್ಬಿಟ್ಟಿದೆ. ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಆಗಿದೆ. ಬಟ್ಟೆಗಳಿದೆ, ಒಂದು ರಾಶಿ ಇದ್ದಾವೆ, ಎಲ್ಲ ಕೈಯಲ್ಲೇ ಒಗ್ದಾಕ್ಬಿಡ್ತೀನಿ ಇವತ್ತು. ಯಾಕಂದರೆ ಅದಕ್ಕೆ ತಿಂತಾಯಿದ್ದೀನಿ, ಮುದ್ದೆ ಸ್ಟ್ರಾಂಗ್ ಬರಬೇಕು ಅಂತೇಳಿ, ಅದು ಸ್ವಲ್ಪ ಸ್ಟ್ರಾಮಿನ ಬರೋ ಎನರ್ಜಿ ಬರಬೇಕು ಅಂತೇಳಿ. ಪ್ರತಿಯೊಂದು ತುತ್ತು ತಿಂತಾಯಿದ್ರು ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು ಗೊತ್ತಾ. ಸ್ವರ್ಗಕ್ಕೆ ಮೂರೇ ಗೇಳು. ಫಾರಿನಲ್ಲಿರೋರಿಗಿಂತ ಊಟ ಕೊಡಬೇಕು ಅಲ್ವಾ. ವಾಟ್ ಈಸ್ ದಿಸ್ ಈಸ್ ಒಳ್ಳೊಳ್ಳೆ ಪಲ್ಸು. ತೆಲುಗಲ್ಲಿ ಒಳ್ಳೊಳ್ಳೆ ಪಲ್ಸು ಅಂತಾರೆ ಇದನ್ನು. ದಿಸ್ ಈಸ್ ಹುರುಳಿಕಾಳು ಹುಳಿ, ಹುರುಳಿಕಾಳು ಹುಳಿ. ದಿಸ್ ಈಸ್. ಹಸ್ಬೆಂಡ್ ಊಟ ಮಾಡಿಬಿಟ್ಟು ಹೋದರು.
ತಾತನೂ ಊಟ ಮಾಡಿಬಿಟ್ಟು ಅಂಗಡಿ ಹತ್ರ ಹೋಗಿದ್ದಾರೆ ಅಜ್ಜಿನ ಕಳಿಸೋದು ಊಟಕ್ಕೆ. ಅಂದರೆ ನಾನು ರಾಗಿ ಮತ್ತು ಅಕ್ಕಿ ಎರಡು ತೊಳೆದ್ಬಿಟ್ಟು ಬೆಳಗ್ಗೆ ಒಣಗಾಕಿದ್ದೆ ಈಚೆಗಡೆ. ಇದು ಮಾಡಬೇಕು ಉಂಡೆಗಳು, ರಾಗಿ ಉಂಡೆ, ಅಕ್ಕಿ ಉಂಡೆ, ರವೆ ಉಂಡೆ, ಈ 3 ಮಾಡಬೇಕು. ನಾಳೆ ನೋಡೋಣ ಯಾವ ರೀತಿ ದಿನ ಇರುತ್ತೆ ಅಂತ. ಓಕೆ, ಊಟ ಖಾಲಿ ಆಯಿತು. ಇನ್ನೇನು ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ಆಮೇಲೆ ಸಿಗ್ತೀನಿ. ಇನ್ನು ಸಾಯಂಕಾಲಕ್ಕೆ ಬಂದು ಚಪಾತಿ ಮಾಡ್ಕೊಂಡಿದ್ದೀನಿ. ಸಾಯಂಕಾಲ ಒಂದು 5 ಗಂಟೆ ಸುಮಾರಲ್ಲಿ ಊಟ ಮಾಡಿದೆ. 5 ಗಂಟೆ ಇಲ್ಲ, ಒಂದು 4:45 ಆಗಿತ್ತು ನಾನು ಊಟ ಮಾಡೋಷ್ಟೊತ್ತಿಗೆ. ತುಂಬ ಹಸ್ವಾಗೋಗ್ಬಿಟ್ಟಿತ್ತು. ಆ ಕೆಲಸ ಈ ಕೆಲಸ ಎಲ್ಲ ಮಾಡಿ ತುಂಬ ಹಸ್ವಾಗಿತ್ತು. ಬಟ್ಟೆಗಳೆಲ್ಲ ಕೈಯಲ್ಲೇ ವಾಶ್ ಮಾಡಿಬಿಟ್ಟು ಒಂದು ರಾಶಿ ಇತ್ತು ಬಟ್ಟೆಗಳು ಎಲ್ಲ ಕೈಯಲ್ಲೇ ವಾಶ್ ಮಾಡಿದ್ನಲ್ವ, ಸೊ ಸ್ವಲ್ಪ ಬೇಗನೆ ಹಸ್ವಾಯಿತು. ಸೊ ಅದಕ್ಕೋಸ್ಕರ ಇವಾಗ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿಗೆ ಕೊಬ್ಬರಿ ಹಾಕ್ತೀರಾ ಕಡಲೆ ಬೀಜ ಹಾಕ್ಕೊಂಡು ಚಟ್ನಿ ಮಾಡ್ತಾಯಿದ್ದೀನಿ. ಕೊಬ್ಬರಿ ಹಾಕಿದ್ರೆ ಏನು ಗೊತ್ತಾ, ಸೊ ಒಂದು ರೀತಿ ಅಸಿಡಿಟಿ ಆಗೋಗ್ಬಿಡುತ್ತೆ. ಈ ಸಾಯಂಕಾಲ ಹೊತ್ತು ಕೊಬ್ಬರಿ ಐಟಮ್ ಏನಾದರೂ ತೊಗೊಂಡಿದ್ದೀವಿ ಅಂದರೆ, ಕೊಬ್ಬರಿನೋ ಅಥವಾ ಸ್ವೀಟೋ ಏನಾದರೂ ತೊಗೊಂಡಿದ್ದೀವಿ ಅಂದರೆ ಅಸಿಡಿಟಿ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನಿವಾಗ ಕಡಲೆ ಬೀಜ ಮತ್ತು ಕಡಲೆಬೇಳೆ ಹಾಕಿಬಿಟ್ಟು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿತ್ತು. ಆ ಒಂದು ಚಪಾತಿಗೂ ಮತ್ತು ಒಂದು ಚಟ್ನಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು. ಸಿಂಪಲ್ಲಾಗಿ ಏನಿಲ್ಲಪ್ಪ, ಒಂದು ಸ್ವಲ್ಪ ಕಡಲೆ ಬೀಜ ಮತ್ತು ಕಡಲೆಬೇಳೆ, ಹಾಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಒಂದು 2 ಎಸಳು ಬೆಳ್ಳುಳ್ಳಿ ಅಷ್ಟೇ. ಇದ್ರೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋಬೋದು. ನಂತರ ಅದು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸಾರಿ, ನಿಮಗೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಆದರೂ ಹಾಕ್ಕೊಳ್ಳಿ, ಇಲ್ಲ ಒಣಮೆಣ್ಸಿನ್ಕಾಯಿ ಆದರೂ ಹಾಕ್ಕೊಳ್ಳಿ. ಸೊ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋ ಅಂಥದ್ದು ಚೆನ್ನಾಗಿರುತ್ತೆ ಗೊತ್ತಾ. ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಚಪಾತಿಗೆ, ಮುದ್ದೆಗೆ, ರೈಸ್ಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಒಂದು ಚಟ್ನಿ. ಸಿಂಪಲ್ಲಾಗಿ ಮಾಡಿಕೊಂಡೆ. ಮತ್ತು ಒಂದು ಈರುಳ್ಳಿನೂ ಸಹ ಹಾಕ್ತೆ ನೋಡಿ. ಈರುಳ್ಳಿ ಸ್ವಲ್ಪ ಚಟ್ನಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿ ಈರುಳ್ಳಿನೂ ಹಾಕ್ಕೊಂಡೆ. ನನಗೊಬ್ಬಳಿಗೆ ಅಂತ ಮಾಡ್ಕೊಂಡಿದ್ದು, ಮತ್ತು ಸಾಯಂಕಾಲ ನಾನು ಅದಕ್ಕೆ ಮುದ್ದೆ ಮಾಡಿದ್ದೆ. ಒಂದು ಸ್ವಲ್ಪ ಬೆಳಗ್ಗೆ ಮಾಡಿದ ಸಾಂಬಾರಿತ್ತು, ಮತ್ತು ಈ ಒಂದು ಚಟ್ನಿನೂ ಮಾಡಿಟ್ಟಿದ್ದೆ. ಸೊ ಅದನ್ನೇ ಹಾಕ್ಕೊಂಡು ತಿಂದರು. ಸಿಂಪಲ್ಲಾಗಿ ರೆಡಿ ಮಾಡ್ತಾಯಿದ್ದೀನಿ. ಒಂದು 3 ಚಪಾತಿನೇ ತೊಗೊಂಬಿಟ್ಟೆ ಇವತ್ತು. ತುಂಬ ಹಸ್ವಾಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಒಂದು 3 ಚಪಾತಿ ತೊಗೊಂಡು, ಫ್ರೂಟ್ಸ್ ಎಲ್ಲ ಏನೂ ತೊಗೊಂಡಿಲ್ಲ. ಸೌತೆಕಾಯಿ ಮತ್ತು ಚಪಾತಿನೂ ಮತ್ತು ಚಟ್ನಿ ಇಷ್ಟೇ ಸಿಂಪಲಾಗಿ ತೊಗೊಂಡಿದ್ದಿದ್ದು. ಆದಷ್ಟು ನಂದು ಹಬ್ಬದ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗ್ದಿತ್ತು. ಇನ್ನೂ ಬಾಕಿ ಇತ್ತು. ದೇವ್ರ ಮನೆ ಕ್ಲೀನ್ ಮಾಡಿರಲಿಲ್ಲ. ನಾನು ಯಾಕೆ ಹಿಂದೇಟು ಹೊಡಿತಾ ಇದ್ದೀನಿ ಅಂದರೆ, ಆ್ಯಕ್ಚುಲಿ ನನಗೆ ಇವತ್ತಿಗೆ 4 ಡೇಸ್ ಆಗಿತ್ತು ನಾನು ಪೀರಿಯಡ್ ಆಗಿ. ಸೊ 3 ಡೇಸ್ಗೆಲ್ಲ ಸ್ಟಾಪ್ ಆಗೋಗ್ಬಿಡುತ್ತೆ. ಆದರೂ ಏನೋ ಒಂಥರ ಮನಸ್ಸಲ್ಲಿ ಬೇಡ ಅನ್ನೋ ಥರನೇ ಅನ್ನಿಸ್ತಾ ಇತ್ತು. ನೋಡೋಣ ಸಾಯಂಕಾಲ ಆಗಲಿ ಅಂತ ವೆಯ್ಟ್ ಮಾಡಿಕೊಂಡೇ ಇದ್ದೆ. ಮತ್ತು ನಾನು ರಾತ್ರಿ ಒಂದು 11:30 ಸುಮಾರಲ್ಲಿ ದೇವ್ರ ಫೋಟೋ ಮತ್ತು ದೇವ್ರ ಸಾಮಾನು ಎಲ್ಲ ಕ್ಲೀನ್ ಮಾಡಿಕೊಂಡಿದ್ದು. ಅದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಹಬ್ಬದ ಒಂದು ನೈಟಲ್ಲಿ ನಾನು ಏನೇನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಇವಾಗ ಈ ರೀತಿ ಇತ್ತು ನಂದು ಊಟ. ಸುಮಾರಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ ಎಲ್ಲ ಓದ್ತಿರುವಾಗ ನನಗೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಕಮೆಂಟ್ ಮಾಡಿದ್ದೀರಾ. ಆದಷ್ಟು ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯೇ ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿಯೇ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ನೀವು ಈ ರೀತಿ ನನ್ನ ಎನ್ಕರೇಜ್ ಮಾಡಿದ್ದೀರಾ ಅಂದರೆ ಖಂಡಿತ ನಾನು ಒಳ್ಳೆ ವಿಡಿಯೋಸನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇನ್ನು ನಾನು ಟೆರೆಸ್ ಮೇಲೆ ಕೂತ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀನಿ. ನಾನು ವಿಡಿಯೋ ಮಾಡ್ತಿದ್ದೀನಿ. ನನ್ನ ಮಗಳು ಎಷ್ಟು ತೀಟೆ ಮಾಡ್ತಾ ಇದ್ದಾಳೆ ಅಂದರೆ ನೋಡಿ, ಹೊಡಿಯೋಣ ಅನ್ನೋ ಥರ ಅನಿಸ್ತಾ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಿಲ್ಲ, ಮಕ್ಕಳು ಅವ್ರು ಮಾಡದೆ ನಾವು ಮಾಡೋಕ್ಕಾಗುತ್ತಾ ಅಂತ. ಸೊ ಇವಾಗ ಊಟನ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಹೊಸಬರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧ ಸದನ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.